ನಮಸ್ಕಾರ ಫ್ರೆಂಡ್ಸ್. ಸೊ 2026ನೇ ಸಾಲಿನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ ಶುರು ಆಗಿದೆ ಮತ್ತು ಅದಕ್ಕೆ ಬೇಕಾಗುವ ಯಾವ್ಯಾವ ರಿಟರ್ನ್ಸ್ ITRs ಬೇಕಾಗ್ತಾವತ್ತ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ITR ಫಾರ್ಮ್ ಬಂದು ನಂಬರ್ 1 ITR 1. ಇಟ್ ಈಸ್ ಯೂಸ್ಡ್ ಫಾರ್ ರೆಸಿಡೆನ್ಷಿಯಲ್ ಇಂಡಿವಿಜುವಲ್ ವಿತ್ ಟೋಟಲ್ ಇನ್ಕಮ್ ಅಪ್ ಟು 50 lakh. ಯಾರ್ದು 50 lakh ಒಳಗಡೆ ಇದೆ ಅವ್ರು ಯೂಸ್ ಮಾಡೋದು. ಬಟ್ ಇದರಲ್ಲಿ ಏನೇನು ತುಂಬಬಹುದು ನೀವು ಅಂತ ಕೇಳಿದರೆ, ಸ್ಯಾಲ್ರಿ, ಪೆನ್ಷನ್, ಅಪ್ ಟು 2 ಹೌಸ್ ಪ್ರಾಪರ್ಟೀಸ್, ಅದರ್ ಸೋರ್ಸಸ್ ಇನ್ಕಮ್. ಅದರ್ ಸೋರ್ಸಸ್ ಇನ್ಕಮ್ ಅಂದರೆ ಇಂಟ್ರೆಸ್ಟ್ ಇನ್ಕಮ್, FD ಇದೆಲ್ಲ ಇರ್ಬೋದು. ಆ್ಯಂಡ್ ಅಗ್ರಿಕಲ್ಚರ್ ಇನ್ಕಮ್ ಅಪ್ ಟು 5,000 ಮಾತ್ರ ಇದ್ದರೆ ಈ ಫಾರ್ಮ್ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ITR 1. ನೆನ್ಪಿಡ್ರಿ, ಇಂಡಿವಿಜುವಲ್ ಇನ್ಕಮ್ ವಿತ್ ಟೋಟಲ್ ಇನ್ಕಮ್ ಅಪ್ ಟು 50 lakh, ಸ್ಯಾಲ್ರಿ, ಪೆನ್ಷನ್ ಇವರು, ಮತ್ತು ಹೌಸ್ ಪ್ರಾಪರ್ಟೀಸ್ ಓನ್ಲಿ 2 ಇದ್ದರೆ ನೀವು ಇದನ್ನು ತುಂಬೋದು. ಇಂಟ್ರೆಸ್ಟ್ ಇನ್ಕಮ್ ಅನ್ಲಿಮಿಟೆಡ್ ಇರಲಿ ಅದನ್ನು ತುಂಬೋದು. ಬಟ್ ಅಗ್ರಿಕಲ್ಚರ್ ಇನ್ಕಮ್ ಮಾತ್ರ 5,000ವರೆಗೆ ಇದ್ದರೆ ಮಾತ್ರ ಅದನ್ನು ತುಂಬೋದು. ಸೊ ಈ ಎಲ್ಲ ಫಾರ್ಮ್ಗಳು ITR 1ದಲ್ಲಿ ಬರ್ತವೆ. ಸೊ ಸೆಕೆಂಡ್ ITR ಬಂದುಬಿಟ್ಟು ITR 2. ITR 2 ಇದು ಇಂಡಿವಿಜುವಲ್ಗೆ, HUFಗೆ ನಾಟ್ ಹ್ಯಾವಿಂಗ್ ಬಿಸ್ನೆಸ್ ಇನ್ಕಮ್. ಇದರಲ್ಲಿ ಬಿಸ್ನೆಸ್ ಇನ್ಕಮ್ ಇದ್ದರೆ ಈ ಫಾರ್ಮ್ ತುಂಬಲಿಕ್ಕೆ ಬರೋದಿಲ್ಲ. ಬಟ್ ಯಾವ್ಯಾವ ಇನ್ಕಮ್ ಇದರಲ್ಲಿ ತುಂಬಬೇಕಂತ ನೋಡಿದರೆ, ಸ್ಯಾಲ್ರಿ, ಪೆನ್ಷನ್, ಮಲ್ಟಿಪಲ್ ಹೌಸ್ ಪ್ರಾಪರ್ಟೀಸ್. ಅಂದರೆ ITR 1ದಲ್ಲಿ ಏನಿತ್ತು 2 ಹೌಸ್ ಪ್ರಾಪರ್ಟೀಸು, ಅದನ್ನು ಬಿಟ್ಟು ಮಲ್ಟಿಪಲ್ ಹೌಸ್ 3 ಹೌಸ್ ಪ್ರಾಪರ್ಟೀಸು ಇದರಲ್ಲಿ ತುಂಬೋದು. ಅದ್ರ ಜೊತೆಗೆ ಇದಕ್ಕೆ ಇನ್ನೊಂದು ಏನು ಮಾಡ್ಬೋದು, ಕ್ಯಾಪಿಟಲ್ ಗೇನ್ಸ್ನು ಆ್ಯಡ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಒಂದು ಹೌಸ್ ಮಾರಿದ್ರಿ, ಯಾವುದೋ ಪ್ಲಾಟ್ ಮಾರಿದ್ರಿ, ಅದು ಕ್ಯಾಪಿಟಲ್ ಗೇನ್ಸ್ನು ಈ ITR 2ಅಲ್ಲಿ ತುಂಬೋದು. ಅದರ ಜೊತೆ ಸೇರ್ ಪ್ರಾಪರ್ಟಿ, ಫಾರಿನ್ ಅಸೆಟ್ಸ್, ಇನ್ಕಮ್ ಆ್ಯಂಡ್ ಇನ್ಕಮ್ ಅಪ್ ಟು 50 lakh ಇದರಲ್ಲಿ ಡಿಕ್ಲೇರ್ ಮಾಡ್ಬೋದು. ಸೊ ಇಟ್ ಈಸ್ ಲಿಟಲ್ ಬಿಟ್ ಡಿಫ್ರೆಂಟ್ ಫ್ರಮ್ ITR 2. ಇದು ITR 1ಗಿಂತ ಇದು ಡಿಫ್ರೆಂಟ್ ಆಗಿದೆ. ಅದನ್ನು ನೀವು ನೋಡ್ಕೊಳ್ಳಿ. ITR 1 ಏನಿದೆ, ITR 2 ಅಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇದಕ್ಕೆ ಸಮ್ ಎಡಿಷನ್ಸ್ ಇನ್ಕಮನ್ನು ನೀವು ತುಂಬೋದು. ಇದು ಕಾರ್ಡ್ ITR 2. ಮೂರನೇದು ಬಂದುಬಿಟ್ಟು ಯಾವ ಇನ್ಕಮ್ ಅಂದರೆ, ನೀವು ITR 3 ಬರ್ತದೆ. ಇದಕ್ಕೆ ITR 3ಅಲ್ಲಿ ನೀವು ಏನೇನು ತುಂಬೋದು ಅಂದರೆ, ಇದಕ್ಕೆ ಮೊದಲಿನ 2 ITR 1, 2ಕ್ಕಿಂತ ಇದಕ್ಕೆ ನಿಮಗೊಂದು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಆ್ಯಡ್ ಮಾಡಿದ್ದಾರೆ. ಆ ಎಲ್ಲ ಇನ್ಕಮ್ ಜೊತೆಗೆ ನೀವು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಇನ್ಕಮ್ನು ಇದ್ರ ಜೊತೆ ಡಿಕ್ಲೇರ್ ಮಾಡ್ಬೋದು. ಎವ್ರಿಥಿಂಗ್ ಇನ್ ITR 2 ಪ್ಲಸ್ ಪ್ರಾಫಿಟ್ ಫ್ರಮ್ ಪ್ರೊಪ್ರೈಟ್ರಿ ಬಿಸ್ನೆಸ್ ಪ್ರೊಫೆಷನ್ ಬೀಯಿಂಗ್ ಎ ಪಾರ್ಟ್ನರ್ ಇನ್ ಫರ್ಮ್ ಆರ್ F&O ಟ್ರೇಡಿಂಗ್. ಸೊ F&O ಟ್ರೇಡಿಂಗ್ ಅಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ, ಭಾಳಷ್ಟು ಜನ ಇಂಡಿವಿಜುವಲಿನೇ ಮನೆಯಲ್ಲಿ ಕೂತ್ಕೊಂಡು ಸ್ಯಾಲ್ರಿ ಜೊತೆಗೇ ಸ್ವಲ್ಪ F&O ಟ್ರೇಡಿಂಗ್ ಮಾಡ್ತಾರೆ. ಆ F&O ಟ್ರೇಡಿಂಗ್ನಲ್ಲಿ ಏನಾದರೂ ಪ್ರಾಫಿಟ್ ಲಾಸ್, ಆ ಕ್ಯಾಪಿಟಲ್ ಗೇನ್ಸ್ ಡಿಕ್ಲೇರ್ ಆಗಿದ್ದರೆ ಈ ITR ಫಾರ್ಮ್ 3ಯಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು. ಸರಿಯಾಗಿ ನೆನಪಡಿ, ಇದಕ್ಕೆ ಅಡಿಷನ್ ಬಿಸ್ನೆಸ್ ಆ್ಯಡ್ ಆಗಿದೆ. ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, F&O ಟ್ರೇಡಿಂಗ್ ಆ್ಯಂಡ್ ಕ್ಯಾಪಿಟಲ್ ಗೇನ್. ಇಟ್ ಈಸ್ ಕಾಲ್ಡ್ ITR 3. ಸೊ ನೆಕ್ಸ್ಟ್ ಬಂದುಬಿಟ್ಟು ITR 4. ITR 4 ಈ 3 ಬಿಟ್ಟು ಇದನ್ನೊಂದು ಸ್ವಲ್ಪ ಆ್ಯಡ್ ಮಾಡಿರ್ತಾರೆ. ಏನಪ್ಪ ಅಂದರೆ, ಇದೂ ರೆಸಿಡೆನ್ಸ್ಗೆ ಬರ್ತದೆ, ಇಂಡಿವಿಜುವಲ್ಗೆ ಬರ್ತದೆ. ಬಟ್ ಇದರಲ್ಲಿ ಏನಾಗಿದೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಾಂಪ್ಯೂಟೆಡ್ ಆನ್ ಎ ಪ್ರೆಸಂಪ್ಟಿವ್ ಬೇಸಿಸ್ 44D, 44DA, 44AE ಅಂತ. ಯಾರು ಬಿಸ್ನೆಸ್ ಮಾಡ್ತೀರಿ, ಯಾರು ಟರ್ನ್ ಓವರ್ 50 lakh ಒಳಗಡೆನೇ ಇದೆ ಇನ್ಕಮ್ಮು, ಮತ್ತು ಅವ್ರದ್ದು ಯಾರ್ದು ಕೇಸ್ ಅಡಿಟ್ಗೆ ಬರೋದಿಲ್ಲ, ಅವರೆಲ್ಲರೂ ಇದನ್ನು ತುಂಬೋದು. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಾಂಪ್ಯೂಟೆಡ್ ಆನ್ ಎ ಪ್ರೆಸಂಪ್ಟಿವ್ ಬೇಸಿಸ್ 44AD, 44DA, 44AE. ಸೊ ಇಟ್ ಈಸ್ ನಾಟ್ ಲೈಕ್ ಅ ಸ್ಯಾಲ್ರಿ, ಓನ್ಲಿ ಸ್ಯಾಲ್ರಿ ಇದ್ದವ್ರಿಗೂ ಅಲ್ಲ, ITR 2ನೂ ಅಲ್ಲ. ಇಟ್ ಈಸ್ ಲೈಕ್ ITR 4 ಓನ್ಲಿ ಬಿಸ್ನೆಸ್ ಮನ್ ಹೂ ಆರ್ ಕಮ್ಸ್ ಅಂಡರ್ 44AD. 44AD ವಿಶೇಷತೆ ಏನಿದೆ ಅಂದರೆ, ವಿದೌಟ್ ಬುಕ್ಸ್ ಆಫ್ ಅಕೌಂಟ್ ಎನಿ ಡೀಟೇಲ್ಸ್ ನೀವು ಪ್ರೆಸಂಪ್ಟಿವ್ ಇನ್ಕಮನ್ನು, ನಿಮ್ಮ ಪ್ರಾಫಿಟನ್ನು ಪ್ರೆಸಂಪ್ಟಿವ್ ಆಗಿ ಡಿಕ್ಲೇರ್ ಮಾಡ್ಬೋದು. ದಿಸ್ ಈಸ್ ಈ 44AD, 44DA, 44AE. ಇವು ಸಪ್ರೇಟ್ ಪ್ರೊಫೆಷನ್ಗೂ, ಬಿಸ್ನೆಸ್ ಮನ್ಗೂ, ಟ್ರಕ್ ಓನರ್ಸ್ಗೂ ಕೊಟ್ಟಂಥ ಸೆಕ್ಷನ್ಸ್ ಇನ್ಕಮ್ ಟ್ಯಾಕ್ಸಲ್ಲಿ ಆಗಿರ್ತವೆ. ಅದನ್ನು ನೀವು ಬೆನಿಫಿಟ್ ಮಾಡ್ಬೋದು. ಅದಕ್ಕಾಗಿ ನೀವು ITR 4 ಯೂಸ್ ಮಾಡಬೇಕು. ಇನ್ಮೇಲೆ ಬಂದ್ಬಿಟ್ಟು ITR 5. ಈ ITR 5 ಏನಿದೆಯಲ್ಲ, ಇಟ್ ಈಸ್ ನಾಟ್ ಫಾರ್ ಇಂಡಿವಿಜುವಲ್. ಇಟ್ ಈಸ್ ಎಂಟಿಟೀಸ್ ಅದರ್ ದೆನ್ ಇಂಡಿವಿಜುವಲ್ಸ್, HUF ಆ್ಯಂಡ್ ಕಂಪ್ನೀಸ್ ಅದರ್ ದೆನ್. ಇಂಡಿವಿಜುವಲ್ಗೆ ಬರೋದಿಲ್ಲ, HUFಗೂ ಬರೋದಿಲ್ಲ. ಇದು ಪಾರ್ಟ್ನರ್ಶಿಪ್ ಫರ್ಮ್ಸ್, LLPs, AOPs, ಅಸೋಸಿಯೇಟ್ ಪರ್ಸನ್ಸ್, BOZ, ಬಾಡಿ ಆಫ್ ಇಂಡಿವಿಜುವಲ್ಸ್ ಬರ್ತದೆ ಇದು. ಸೊ ಇದು ಇಂಡಿವಿಜುವಲ್ಗಲ್ಲ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ಇದ್ರ ಫೈಲ್ ಮಾಡಬೇಕಾದಾಗ ನಿಮ್ಮದೊಂದು ಫಾರ್ಮು ಅಥವಾ AOP ಇರಬೇಕಾಗ್ತದೆ. ಸೊ ಇಟ್ ಈಸ್ ಕಾಲ್ಡ್ ITR 5. ITR 6 ಅದೇ ಥರನೇ
ಇದು ಕಂಪನಿಗೆ ಬರ್ತದೆ. ಇಟ್ ಈಸ್ ನಾಟ್ ಅ ಇಂಡಿವಿಜುವಲ್ ITR. ಇಟ್ ಈಸ್ ಫಾರ್ ಕಂಪನೀಸ್. ಯಾರು ಕಂಪನಿ ಮಾಡಿರ್ತಾರೆ, ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್, LLP, ಅದಕ್ಕೆಲ್ಲ ಬರ್ತದೆ. ಇದು ಇಂಡಿವಿಜುವಲ್ ವಿಷಯವಲ್ಲ. ಅದೇ ರೀತಿ ITR 7 ಸ್ಪೆಸಿಫಿಕ್ ಪರ್ಸನ್, NTDCಗೆ, ಟ್ರಸ್ಟ್ಗೆ, ಚಾರಿಟಬಲ್ ರಿಲೀಜಿಯಸ್ ಟ್ರಸ್ಟ್ಗೆ, ಪೊಲಿಟಿಕಲ್ ಪಾರ್ಟೀಸ್ಗೆ, ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್, ಇನ್ನಿತರೆ ಯೂನಿವರ್ಸಿಟೀಸ್ಗೆ ಬರ್ತದೆ. ಇಟ್ ಈಸ್ ನಾಟ್ ಫಾರ್ ಇಂಡಿವಿಜುವಲ್. ನೀವು ಒಟ್ಟಿನ ಮೇರೆಗೆ ಏನು ತಿಳ್ಕೊಬೇಕಂದ್ರೆ ITR 5, ITR 6, ITR 7 ಆರ್ ನಾಟ್ ಫಾರ್ ಇಂಡಿವಿಜುವಲ್. ಇಂಡಿವಿಜುವಲ್ಗೆ ಸಂಬಂಧಪಟ್ಟ ಯಾವ ಫಾರ್ಮ್ಗಳು? ITR 1, ITR 2, ITR 3, ITR 4. ಈ ಫಾರ್ಮ್ಗಳು ಇದು ಮಾಡಿ ITR ಫಿಲಪ್ ಮಾಡಿರಿ, ಫೈಲ್ ಮಾಡಿರಿ. 2026 ಸಕ್ಸಸ್ಫುಲ್ಲಾಗಿ ಫೈಲ್ ಮಾಡಿರುತ್ತೆ ನಾನು ಹಾರೈಸ್ತೀನಿ. ಹೆಚ್ಚಿನ ಮಾಹಿತಿ ಇದೇ ರೀತಿ ವಿಡಿಯೋಗಳು ಬೇಕಾದಲ್ಲಿ ನನಗೆ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿರಿ. ತಿಳಿಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿರಿ ಪ್ಲೀಸ್.